ಕೇಂದ್ರ ಸರ್ಕಾರ ಕೆಲವೊಮ್ಮೆ ಭರವಸೆಗಳನ್ನು ನೀಡುತ್ತೆ. ಭರವಸೆಗಳನ್ನು ನೀಡೋದು ಯಾವುದೇ ಸರ್ಕಾರದ ಕರ್ತವ್ಯ. ಯಾವುದೇ ಸರ್ಕಾರದ ಕರ್ತವ್ಯ. ನಮಗೆ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಇದರಲ್ಲಿ ಕೇಂದ್ರ ಬಜೆಟ್ನಲ್ಲಿ ಓದಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಇಲ್ಲಿಂದ ರಾಜ್ಯಸಭೆ ಕಳಿಸಿದಕ್ಕೆ ಕೊಡುಗೆ ಕೊಟ್ಟರು 5,300 ಕೋಟಿ ಪರವಾಗಿಲ್ಲ ಅಂದ್ಕೊಂಡು ಇದಕ್ಕೆ ಈ ಅಪ್ಪರ್ ಭದ್ರಾಕ್ಕೆ ಕಡೂರಿಂದ ನಮ್ಮ ಬಾಣವರ್ಕು ನೀರು ಬರ್ತವೆ. ನಾನು ಅವತ್ತಲ್ಲೇ ಆ ಊರಿನ ಪ್ರಾಂತ್ಯದಲ್ಲಿದ್ದೆ. ಸೇರ್ತು ಅಪ್ಪರ್ ಭದ್ರಕ್ಕೆ ದುಡ್ಡು ಕೊಟ್ಟರು, ಇನ್ನೆಲ್ಲ ನೀರು ಬರ್ತವೆ ಅಂದರು. ನಮಗೂ 7-8 ಕೆರೆ ಕೊಟ್ಟರೆ, ಇನ್ನೂ ಅದು ಎಲ್ಲೇ ಐತೆ ಚಾನಲ್, ಇನ್ನೂ ಬಂದಿಲ್ಲ. ಅದು ಆಗಿಲ್ಲ. ಸಂತೋಷಪಟ್ಟು ಕೊಡಲಿಲ್ಲ. ಕೇಂದ್ರ ಸರ್ಕಾರದ ಒಂದು ಸಬರ್ಬನ್ ರೈಲ್ ಯೋಜನೆಗೆ 18,000 ಕೊಡ್ತೀವಿ ಅಂತೇಳಿ ನಾನೇ ಕೇಳಿದ್ದೇನೆ, ಓದಿದ್ದೇನೆ. ಅದನ್ನೂ ಕೊಡಲಿಲ್ಲ. ಇನ್ನ ಈ ರೀತಿ ಎಷ್ಟು ಪ್ರಾಮಿಸ್ ಮಾಡಿದ್ರು ಯೋಜನೆಗಳಿಗೆ ಅವ್ಯಾವನು ಕೊಡಲೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದಾದ ಮೇಲೆ ಫೈನಾನ್ಸ್ ಕಮಿಷನ್ ರೆವಿನ್ಯೂ ಡಿಫಿಸಿಯೇಟ್ ಆಯ್ತಲ್ಲ, ಆಕ್ಚುಲಿ ತೂಕ ಮಾಡಿ ಆ ಫೈನಾನ್ಸ್ ಕಮಿಷನ್ನಲ್ಲಿ ಹಣಕಾಸು ಆಯೋಗದಲ್ಲಿ ತೂಕ ಮಾಡಲಿ ಅಂತೇಳಿ 1953ನೇ ಇಸ್ವಿನಲ್ಲೇ ಅವತ್ತಿನ ನಮ್ಮ ಮಹಾ ದಿಗ್ವಿಜಯರು ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಹೋಗ್ಬೇಕು, ಹಣಕಾಸಿನಲ್ಲಿ ಸಮಾನತೆಯನ್ನು ಪಡೆಯಬೇಕು ಅಂತೇಳಿ ಅವತ್ತೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದಾರೆ. ಹಣಕಾಸು ಆಯೋಗದ ಅಣಿತಿಯಂತೆ ರಾಜ್ಯಗಳಿಗೆ ಪಾಲು ವಿತರಣೆ ಆಗಬೇಕು ಅಂತಕ್ಕಂಥದ್ದನ್ನ ಅವತ್ತು ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷರೇ. 1951ರಲ್ಲಿ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಅದರಂತೆ ರಾಜ್ಯ ನಡ್ಕೊಂಬರುತ್ತೆ. ಅದರಲ್ಲಿ ನಮ್ಮ ರೆವಿನ್ಯೂ ಡಿಫಿಸಿಯೇಟ್ ಬಗ್ಗೆ 5,495 ಕೋಟಿನ ಕೊಡಬೇಕು ಅಂತೇಳಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡಿ ಕಳಿಸ್ತು. ಇವತ್ತಿನವರೆಗೂ ಕೊಟ್ಟಿಲ್ಲ ಅಧ್ಯಕ್ಷರೇ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಅಧ್ಯಕ್ಷರೇ, ಇದೇ ಸದನದಲ್ಲಿ ನಾವು 9 ಗಂಟೆ ರಾತ್ರಿ ಆಯಿತು GST ಬಿಲ್ಲನ್ನು ಅಪ್ರೂವ್ ಮಾಡಿಕೊಡ್ಬೇಕಾದ್ರೆ. ನಾನಾಗ ಆ ಭಾಗದಲ್ಲಿದ್ದೆ. ಸಿದ್ದರಾಮಣ್ಣರೇ ಮುಖ್ಯಮಂತ್ರಿ. ಬೇಡಿ, ಡೆಲ್ಲಿ ಬಹುದೂರೈ ಇದನ್ನು ಕೊಡಬೇಡಿ, 50% ಮಾಡ್ಕೋಬೇಡಿ, ನಮ್ಮ ವ್ಯಾಟ್ ಏನಿದೆ ಅದೇ ಇರಲಿ, ನಮ್ಮ ರಾಜ್ಯ, ನಮ್ಮ ನೇಷನ್, ನಮ್ಮ ರಾಜ್ಯ, ನಮ್ಮ ತೆರಿಗೆ ಅಂತ ಮಾಡ್ಕೊಳ್ಳೋಣ. ಬೇಡ, ಸಂಕಷ್ಟ ಬಂದಾಗ ಜನಗಳ ಬಳಿ ಹೋಗೋಣ, ಕೇಳೋಣ. ನಮ್ಮ ಬಹಳ ಯೋಜನೆಗಳಿದಾವೆ. ಕೃಷ್ಣ ಮೇಲ್ದಂಡೆ ಇದೆ, ಇಂಥ ಮಹಾನ್ ಯೋಜನೆಗಳ, ಕಳಸ ಬಂಡೂರಿ ಇದೆ, ಇಂಥ ಯೋಜನೆಗಳೆಲ್ಲ ಇದ್ದಾವೆ. ಅದಕ್ಕೆ ನಾವು ದುಡ್ಡನ್ನು ಬೇಕಾದ್ರೆ ಭಿಕ್ಷೆ ಎತ್ತನ, ಕೊಡೋದು ಬೇಡ ಅಂತಕ್ಕಂಥ ಮಾತನ್ನ ನಾನು ಹೇಳಿದಾಗ ನಾನು ಕೇಳಿದೆ, ಒಂದು ವೇಳೆ ನಮಗೆ ಬರ್ತಕ್ಕಂಥ ವ್ಯಾಟ್ಗೆ ಏನಾರ ಕಡಿಮೆ ಆದರೆ ನೀವು ಆ ಹಣನ ಅವ್ರು ತುಂಬಿಕೊಡಕ್ಕೆ ರೆಡಿ ಇದಾರ ಅಂತಕ್ಕಂಥದ್ದು ಕೇಳಿದಾಗ ಸಿದ್ದರಾಮಣ್ಣವ್ರು ಹೇಳಿದ್ರು, ಇಲ್ಲ, ಆ ಗ್ಯಾಪನ್ನು ತುಂಬಿಕೊಡಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಬಹಳ ಖುಷಿಯಾದ ನಮಗೇನು ನಮ್ಮ ರಾಜ್ಯದ ಟ್ಯಾಕ್ಸ್ ನಮ್ಗೆ ಉಳಿಲಿ ಅಂತ ಹೇಳಿ ನಾವು ಬಹಳವಾಗಿ ಒಪ್ಕೊಂಡು ಅದನ್ನು ಪಾಸ್ ಮಾಡ್ದು. ಪುಣ್ಯಾತುಮರು 22ರವರೆಗೂ ಕೊಟ್ಟರು ಗ್ಯಾಪ. ಅದು ನಮಗೆ ಗೊತ್ತಿಲ್ಲ 22ರವರೆಗೆ ಅಂತ ಅವತ್ತು ಹೇಳಲಿಲ್ಲ. 22 ಆದಮೇಲೆ ಈಗ
ನಮಗೆ GST ಗ್ಯಾಪ್ ಇಲ್ಲ, ಬರ್ತಾ ಇಲ್ಲ GST ಗ್ಯಾಪು. GST ಗ್ಯಾಪನ್ನು ಕೊಡದೆ ಹೋದ್ರೆ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಏನು ಅಂತಕ್ಕಂಥದ್ದನ್ನ ಇದರಿಂದ ನಮಗೆ 20,000 ಕೋಟಿ ಕಡಿಮೆ ಆಗುತ್ತೆ. 20,000 ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಆಗುತ್ತೆ. ಮತ್ತೆ ನೀವು, ನಾನು ಆವತ್ತೇ ಹೇಳಿದೆ ಡೆಲ್ಲಿ ಬಹುದೂರೈ ಬ್ಯಾಡಿ ಅಂತೇಳಿ ಹೇಳಿದೆ ನಾನು GST. ಆದರೆ ಇಡೀ ರಾಜ್ಯದಲ್ಲಿ 1 ನೇಷನ್ 1 ಟ್ಯಾಕ್ಸ್ ಬರಲೇಬೇಕು ಅಂತಕ್ಕಂಥ ಕೂಗೇನಿತ್ತು, ಅದಕ್ಕೆ ನಾವು ಏನು ಮಾಡೋದು, ಕೆಲವು ಷರತ್ತುಗಳನ್ನು ಹಾಕಬೇಕು ಅಂತ ಅಂದಾಗ ಈ ಗ್ಯಾಪ್ ಬಗ್ಗೆ ಒಂದು ಚರ್ಚೆ ಆಗಿ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು. 22ವರೆಗೂ ಕೊಟ್ಟರು, ಕೈ ಕೊಟ್ಟರು. ಈಗ ಕೊಡ್ತಾ ಇಲ್ಲ ಪಾಪ. ಯಾಕೆ ಅಂತೇಳಿ ನಾನು ಅಲ್ಲಿ ಪಾರ್ಲಿಮೆಂಟಲ್ಲೂ ಕೇಳಬೇಕಷ್ಟೇ. ಈಗ ಈ ರೀತಿ ಆಗಿರ್ತಕ್ಕಂಥ ಈ ವ್ಯತ್ಯಾಸದಲ್ಲಿ ನಾವು ಯಾವ ರೀತಿ ರಾಜ್ಯ ಸರ್ಕಾರವನ್ನು ನಡೆಸೋದು, ನಮ್ಮ ಬಜೆಟನ್ನು ಯಾವ ರೀತಿ ನಡೆಸೋದು, ನೀವೇ ಹೇಳಿ. ನೀವು ಹೇಳಿದರೆ ನಾನು ಕೇಳ್ತೀನಿ. ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, GST ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ವರ್ತನೆ ಮಾಡಿಕೊಂಡು ಇದೆ. ನಮ್ಮರು ಒಬ್ರು ಕೌನ್ಸಿಲರ್ ಹೋಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಕೌನ್ಸಿಲಿಂಗಿಗೆ ಹೋಗ್ತಾರೆ, ಸಭೆಗೆ ಹೋಗ್ತಾರೆ. ಅಲ್ಲಿ ಅವ್ರ ಬಹುಮತ ಇದೆ. ಬಹುಮತದ ಎದುರಿಗೆ ನಾವೇನು ಮಾಡೋಕ್ಕೆ ಸಾಧ್ಯ? ನಾವು ಹೇಳಿದ್ದು ಕೇಳ್ಕೊತಾರ ಅವರು? ನಾವು ಹೇಳಿದ್ದನ್ನು ಅವರು ಕೇಳೋದಿಲ್ಲ. ಆದ್ರಿಂದ ಇವತ್ತು ಅವರು ಮಾಡಿದಂಥದ್ದೇ ಕಾನೂನು. ಇದರಿಂದ ನಮ್ಮ ರಾಜ್ಯಕ್ಕೆ ಹಣಕಾಸಿನ ದೃಷ್ಟಿನಲ್ಲಿ ಇವತ್ತು ಬಹಳ ಇದೆ. ನಮಗೆ ನಾವೇನಾದ್ರು ಟ್ಯಾಕ್ಸ್ ಹಾಕಿದರೆ 4 ಮೇಲೆ ಹಾಕಿಳಿ ಅಂತ ನಮ್ಮನ್ನು ಬಿಟ್ಟಿದ್ದಾರೆ. ನಾಕೇನಕ್ಕು ಒಂದು ಅಬ್ಕಾರಿ, ಒಂದು ರಿಜಿಸ್ಟ್ರೇಷನ್ನು, ಒಂದು RTO, ಇಷ್ಟನ್ನು ಹಾಕಿ ಅಂತ ಬಿಟ್ಟಿದ್ದಾರೆ. ಒಂದು ನಿಮಿಷ ಡಿಸ್ಟರ್ಬ್. ಈಗ ಏನು ಮಾಡೋದು? ಬಿಟ್ಟಿದ್ದಾರೆ. ಎಷ್ಟು ಅಂತ ಹಾಕೋಣಕ್ಕಾಗತ್ತೆ? ಅದಕ್ಕೇನಾರ ಟ್ಯಾಕ್ಸ್ ಹಾಕಿದ್ವಾ? ಮೊನ್ನೆ ಗಲಾಟಿ, ಟ್ಯಾಕ್ಸ್ ಹಾಕಿದ್ದಾರೆ. ಅಲ್ಲ, ಆಮೇಲೆ ಮಾತಾಡ್ತೀನಿ ಅಧ್ಯಕ್ಷರೇ, ಟೈಮ್ ಕೊಟ್ರೆ. ಅಲ್ಲ ಅಧ್ಯಕ್ಷರೇ, ಟೈಮ್ ಕೊಟ್ರೆ ಆಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಅಷ್ಟೇ. ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಆಮೇಲೆ ಮಾತಾಡ್ತೀನಿ. 1 ಗಂಟೆ ಇದ್ರೆ 2 ಗಂಟೆ ಆಗಲ್ರಿ? ಒಳ್ಳೆ ಚೆನ್ನಾಗತ್ತಲ್ಲ. ನಮ್ಮ ಪಾರ್ಟಿ, ನಮ್ಮ ಸರ್ಕಾರದ್ದು ನನ್ನ ಟೈಮ್ ನಾನು ಉಪಯೋಗಿಸ್ತೀನಿ. ಇಲ್ಲ, ನಮ್ಮ ಸರ್ಕಾರ ಹೇಳಿದ್ದೆ ಮಾತಾಡಕ್ಕೆ ನಾನು ಮಾತಾಡ್ತೀನಿ. ಇಲ್ಲ, ಮಾತಾಡಿ ಮುಗಿಸ್ಬಿಡಿ. ಅರ್ಧ ಗಂಟೆ ಏನಾ? ಇನ್ನೊಂದು 20 ನಿಮಿಷ ಮಾತಾಡಿ. ಇಲ್ಲ ಆಗೋದಿಲ್ಲ. ನನಗಿನ್ನೂ ಒಂದು ಹಾಫ್ ಅನ್ ಅವರ್ ಬೇಕೇ ಬೇಕು. ಊಟಕ್ಕೆ ಬಿಡಿ. ಊಟ ಬಿಟ್ಟಾದ್ಮೇಲೆ ಬಂದು ಅರ್ಧ ಗಂಟೆ ಮಾತಾಡ್ತೀನಿ, ಆಮೇಲೆ ಮಾತಾಡಿ. ಆದ್ರೆ ಊಟ ಆದ್ರೆ ಕಂಟಿನ್ಯೂಟಿ ತಪ್ಪುತ್ತದೆ. ಇದೇ ಆದ್ರೂ ಏನು ಆಗಲ್ಲ, ಇದೇ ಕಂಟಿನ್ಯೂಟಿ ಇರುತ್ತೆ. ನಂದು ಇದೇನು ಹೊಸ್ತಲ್ಲ ಭಾಷಣ, ನಾನು ಮಾಡ್ತಾ ಇರ್ತೀನಿ. ನನಗೆ ಅರ್ಧ ಗಂಟೆ ಮಾತಾಡ್ಲಿ. ಊಟ ಈಗ ಮುಂದೂಡಿ, ಇನ್ನು ಚೆನ್ನಾಗಿ ಬರುತ್ತೆ. ಮುಂದೂಡಿ ಹೇಳ್ತೀನಿ, ಭಾಷಣ ಮಾಡಿ ಎನರ್ಜಿ ಆಗಿರ್ಬೋದು. ಆಯ್ತು, ಈಗ ಟೈಮ್ ಆಗಿದೆ. ನಮಗೂ ಹೊಟ್ಟೆ ಹಸು ಆಗ್ತಾ ಇದೆ. ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.